ವಿಕ್ರಮ್ ಸರ್ ಹೇಳಿ, ಹೇಗೆ ಅನಿಸ್ತಾ ಇದೆ ಡೆಕೋಬ್ರೋಸ್ ಇಂಟೀರಿಯರ್ಸ್ ಕಡೆ ಮಾಡ್ತಿದ್ದಂಥ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಓಪನ್ ಆಗಿ ಹೇಳಿದ್ರೆ ಖುಷಿ ಆಗುತ್ತೆ. ಸೊ ನಾವು ಆ್ಯಕ್ಚುಲಿ ಇಂಟೀರಿಯರ್ ಅಪಾರ್ಟ್ಮೆಂಟ್ ತೊಗೊಂಡು ಕೂಡಲೇ ಫಸ್ಟ್ ರಿಸರ್ಚ್ ಮಾಡ್ತೀವಿ, ಬಿಕಾಸ್ ತುಂಬ ದೊಡ್ಡ ಪ್ರಾಬ್ಲಮ್ ಯಾವತ್ತು ಇಂಟೀರಿಯರ್ಸ್, ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಾವು ಫಸ್ಟಿಗೆ ಡೆಕೋಬ್ರೋಸನ್ನು ಚೆಕ್ ಮಾಡಿ ಅವ್ರ ಹತ್ರ ವರ್ಕ್ ನೋಡಿದ್ವಿ, ಪ್ರೀವಿಯಸ್ ವರ್ಕ್ ನೋಡಿದ್ವಿ, ಆ್ಯಂಡ್ ದೆನ್ ಡೈರೆಕ್ಟಾಗಿ ಅಪ್ರೋಚ್ ಆದ್ವಿ. ಸೊ ನಮಗೆ ಒಮ್ಮೆ ಕಂಪ್ಲೀಟಾಗಿ ಎಸ್ಟಿಮೇಷನ್ ಅವ್ರ ಡಿಸೈನ್ ಎಲ್ಲ ಫೈನಲೈಸ್ ಆದಮೇಲೆ 10 to 13 ಡೇಸಲ್ಲಿ ಕಂಪ್ಲೀಟ್ ಇಂಟೀರಿಯರ್ ಫಿನಿಶ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ವರ್ಕ್ ತುಂಬ ಚೆನ್ನಾಗಾಗಿದೆ, ನಮಗೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಸ್ಪೆಷಲಿ ದೇವ್ರ ಕೊನೆ ತುಂಬ ಎಲ್ಲರೂ ಅದೇ ಕೇಳ್ತಿದ್ದಾರೆ, ಯಾವ ಟೈಪ್ ಡಿಸೈನ್ ಮಾಡಿರೋದು, ಯಾರು ಮಾಡಿರೋದು ಹೇಳಿ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದಾದಮೇಲೂ ಅಷ್ಟೇ, ವರ್ಕ್ ಕಂಪ್ಲೀಟ್ ಆದಮೇಲೂ ಸಪೋಸ್ ಏನಾದರೂ ಇಶ್ಯೂ ಇದ್ದರೆ ಏನಾದರೂ ಇದ್ದರೆ ದೇ ಆರ್ ರೀಚೇಬಲ್. ಸೊ ವಸಂತ್ ಸರ್ ಆಗ್ಬೋದು ಅಥವಾ ಮಧು ಆಗಿರ್ಬೋದು, ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ನಾಟ್ ಜಸ್ಟ್ ಇಂಟೀರಿಯರ್ಸ್, ನಮಗೆ ಇಂಟೀರಿಯರ್ ಜೊತೆ ಅವರು ಎಂಟೈರ್ ಪೇಂಟಿಂಗ್, ಎಲೆಕ್ಟ್ರಿಕಲ್ ಎಂಟೈರ್ ವರ್ಕ್ ಅವರೇ ನೋಡ್ಕೊಂಡಿರೋದ್ರಿಂದ ಇಟ್ ವಾಸ್ ನಮಗೆ ತುಂಬ ಓಡಾಡಬೇಕಾಗಿರೋ ಕೆಲಸ ಇರಲಿಲ್ಲ. ಸೊ ದೇ ವರ್ ಡೂಯಿಂಗ್ ಲೈಕ್ ಅವ್ರದ್ದೇ ಓನ್ ಮನೆ ಥರ ಅವ್ರು ವರ್ಕ್ ಮಾಡ್ತಾಯಿದ್ರು. ಸೊ ಇಟ್ ವಾಸ್ ರಿಯಲಿ ಹೆಲ್ಪ್ಫುಲ್ ಆ್ಯಂಡ್ ಇಟ್ ವಾಸ್ ವೆರಿ ಈಸಿ ಫಾರ್ ಅಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಓವರ್ ಆಲ್ ವರ್ಕ್ ಹೇಳಿದ್ರಿ, ಸೊ ಪ್ರೈಸಿಂಗ್ ವೈಸ್ ಹೇಗೆ ಅಂತ ಅನ್ಸುತ್ತೆ, ಮತ್ತು ಕ್ವಾಲಿಟಿ ವೈಸ್ ವರ್ಕ್ ನಾವು ಹೇಗೆ ಮಾಡಿದ್ದೀವಿ ಅಂತ ನಿಮ್ಗೆ ಅಂತ ಅನ್ಸುತ್ತೆ? ಓಕೆ, ಸೊ ಪ್ರೈಸಿಂಗ್ ವೈಸ್ ನಾವು ಬೇರೆ ಇದರಲ್ಲಿ ನೋಡಿದಾಗ ಇಟ್ ವಾಸ್ ರೀಸನೇಬಲ್. ಕೆಲವರೆಲ್ಲ ಅಲ್ಯೂಮಿನಿಯಂ ಹೋದಾಗ ತುಂಬ ಜಾಸ್ತಿ ಕೋಟ್ ಮಾಡಿದ್ರು, ಬಟ್ ಅವ್ರದ್ದು ವರ್ಕ್ ನೋಡಿದಾಗ ನಂಗೆ ಅಷ್ಟು ಸ್ಯಾಟಿಸ್ಫೈ ಆಗಿರಲಿಲ್ಲ ಅವ್ರ ಸೈಟಲ್ಲಿ ನೋಡಿದಾಗ. ಇವ್ರದ್ದು ಪ್ರೈಸಿಂಗು ರೀಸನೇಬಲ್ ಆಗಿದೆ. ಆ್ಯಂಡ್ ಏನಂತ ಹೇಳಿದ್ರೆ ಪ್ರೈಸಿಗೆ ತಕ್ಕಾಗಿ ಫಸ್ಟಿಗೆ ಏನು ಆ ಚಾರ್ಜಸ್ ಈ ಚಾರ್ಜಸ್ ಎಕ್ಸ್ಟ್ರಾ ಯಾವುದಿಲ್ಲ, ಫಸ್ಟಿಗೆ ಅವ್ರು ಪ್ರೈಸಿಂಗ್ ಕೊಟೇಶನ್ ಕೊಟ್ಟಾಗಲೇ ಕ್ಲಿಯರಾಗಿ ಇನ್ಫಾರ್ಮ್ ಮಾಡ್ತಾರೆ, ಇದೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಬರುತ್ತೆ ಅಥವಾ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಹೇಳಿ ಫಸ್ಟಿಗೆ ಅವ್ರು ಹೇಳ್ಬಿಡ್ತಾರೆ. ಸೊ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಸೊ ನಿಮ್ಮ ಕಡೆಯಿಂದ ಇನ್ನೂ ಒಂದು 4-5 ಆರ್ಡರ್ ಬರಲಿ, ರೆಫರ್ ಮಾಡಿ ಸರ್. ಸೊ ಏನೇ ಇದ್ರೂ ರೀಚ್ ಮಾಡಿ, ನಾವು ನಿಮಗೆ ರೆಗ್ಯುಲರ್ ಆಗಿ ಇರ್ತೇವೆ. ಶೋರ್ ಶೋರ್. ನಾವು ಆಲ್ರೆಡಿ ಐ ಥಿಂಕ್ ತುಂಬ ಜನ ಕೇಳ್ತಾ ಇದ್ದಾರೆ, ನಾನು ನಂಬರ್ ಆಲ್ರೆಡಿ ಕೆಲವರಿಗೆ ಪಾಸ್ ಆನ್ ಮಾಡಿದ್ದಾರೆ. ಸೊ ಹೋಪ್ಫುಲಿ ಅವರು ಬರ್ತಾರೆ ಆದಷ್ಟು ಬೇಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಲ್ಯೂಮಿನಿಯಂ ಅಲ್ಲಿ ಮಾಡತಕ್ಕಂಥ ಒಂದು ಪೂಜಾ ಯೂನಿಟ್ನ ತೋರಿಸ್ತೀನಿ. ವಿತ್ CNC ಡಿಸೈನು ನಾವು ಬರುತ್ತೆ, ಮೇಲೆ ಗೋಪುರ ಕೂಡ ಬರುತ್ತೆ ನಿಮಗೆ. ಸೊ ಈ CNC ಡಿಸೈನ್ ಒಳಗಡೆ ಬಂದಾದ್ಮೇಲೆ ನೆಕ್ಸ್ಟ್ ನಿಮಗೆ ಬರೋದು ನಮ್ಮ ಪೂಜಾ ಯೂನಿಟ್ ಈ ಥರ ಇರುತ್ತೆ. ಸೊ ಕ್ಲೈಂಟ್ಗೆ ಅವರ ಮನೆ ದೇವರಿಗೆ ಏನು ಮುದ್ರೆ ಬೇಕಾಗಿತ್ತು, ಅದೇ ಥರ ಮುದ್ರೆನಲ್ಲಿ ನಾವು ಒಂದು CNC ಡಿಸೈನ್ ಮಾಡಿಬಿಟ್ಟು ಕೊಟ್ಟಿದ್ದೀವಿ. ಸೊ ಫ್ರಂಟ್ನಲ್ಲಿ ಡೋರ್ ನೋಡ್ಬೋದು ನೀವು, ಎಲ್ಲ ಸಾಫ್ಟ್ ಕ್ಲೋಸರ್ ಬರ್ತದೆ, ವಿತ್ 304 SSL ಬರ್ತದೆ ನಾವು ಮಾಡೋಂಥದ್ದು. ಸೊ ಈ ಏನು CNC ಡಿಸೈನ್ ಇದೆ, ಇದು ಕ್ಲೈಂಟ್ ಇದೇ ಥರನೇ ಬೇಕು ಅಂತ ಹೇಳಿದರು. ಸೊ ಇದರಲ್ಲಿ 2 ಶಂಕು ಚಕ್ರ ಕಸ್ಟಮೈಸ್ ಮಾಡಿಸ್ಬಿಟ್ಟು ಮಾಡಿರ್ತಕ್ಕಂಥ ಒಂದು ಪೂಜಾ ಯೂನಿಟ್. ಮೇಲೆ ಗೋಪುರ ನೋಡ್ಬೋದು, ವಿತ್ ರಾಫ್ಟರ್ಸ್ ಅಲ್ಲಿ ಮಾಡಿರ್ತೀವಿ. ಕಂಪ್ಲೀಟ್ಲಿ ACP ವರ್ಕ್ ಆಗಿರುತ್ತೆ. ಇದರಲ್ಲಿ ACP ವಿತ್ ಅಲ್ಯೂಮಿನಿಯಂ ಫ್ರೇಮ್ಸಲ್ಲಿ ಇರುತ್ತೆ ನಿಮಗೆ. ಸೊ ನೀವು ಯಾರಪ್ಪ ನೋಡಿದ್ರು ಟಚ್ ಫೀಲ್ ಮಾಡಿದಾಗ ಮಾತ್ರ ಗೊತ್ತಾಗ್ತದೆ ಇದು ಅಲ್ಯೂಮಿನಿಯಂ ಅಂತ, ಅದರ್ವೈಸ್ ಎಲ್ಲರಿಗೂ ಗೊತ್ತಾಗೋದು ವುಡ್ ಅಂತಾನೆ ಅನ್ಸುತ್ತೆ. ಸೊ ಕ್ಲೈಂಟ್ ಹೇಳಿರೋದು ನೀವು ಕೇಳಿದ್ದೀರಾ, ಇದು ಬರೋದು ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಅಲ್ಲಿ. ಇದು ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಕೌಂಟರ್ ಬಂದಿರುತ್ತೆ. ಬ್ರೇಕ್ಫಾಸ್ಟ್ ಕೌಂಟರ್ ಬಂದು 4 ಫೀಟಲ್ಲಿ ಆಗಿರುತ್ತೆ. ಯೂಶಲಿ ಎಲ್ಲ 3 ಫೀಟಲ್ಲಿ ಕೊಡ್ತಾರೆ, ನಾವು 4 ಫೀಟಲ್ಲಿ ಕೊಡ್ತೀವಿ. ಸೊ ಲಾಂಗ್ ಸೀಟ್ ಹಾಕೊಂಡು ಬ್ರೇಕ್ಫಾಸ್ಟ್ ಕೌಂಟರ್ನಲ್ಲಿ ಕುತ್ಕೊಂಡಾಗ ಪರ್ಫೆಕ್ಟ್ ಆಗಿರುತ್ತೆ. ಮೇಲೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಇದರ ಕಾಂಪ್ಯಾಕ್ಟ್ ಏರಿಯಾದಲ್ಲಿ ಚಿಕ್ಕದಂತ ಅನಿಸಿದಾಗ ಮೇಲೇನು ಇಟ್ಕೊಳ್ಳೋಕ್ಕಾಗದಿರೋದ್ರಿಂದ ಈ ಥರದ್ದು ಮಾಡಿದಾಗ ಪಾಟ್ಸ್ ಆಗಿರ್ಬೋದು, ಬೇರೆ ಥಿಂಗ್ಸ್ಗಳಾಗಿರ್ಬೋದು, ಗ್ಲಾಸಸ್ ಆಗಿರ್ಬೋದು ಅವ್ರು ಇಟ್ಕೊಳ್ಬೋದು, ಅದನ್ನು ಆಕ್ಸೆಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದು ಕಂಪ್ಲೀಟ್ಲಿ WPC ರಾಫ್ಟರ್ಸ್ ಕವರ್ ಆಗಿರ್ತದೆ. ಇದು ಚಾರ್ಕೋಲ್ ರಾಫ್ಟರ್ಸಲ್ಲಿ ಮೇಲೆ ಗ್ರನೈಟ್ ಇರುತ್ತೆ. ಸೊ ಹಾಗೆ ಒಳಗೆ ಬಂದಾದ್ಮೇಲೆ ಕಿಚನಲ್ಲಿ ಸೊ ನಾವಿಲ್ಲಿ ನೋಡ್ಬೋದು ವಿಕ್ಕರ್ ಬ್ಯಾಸ್ಕೆಟ್ ಇರುತ್ತೆ, PVC ವಿಕ್ಕರ್ ಬ್ಯಾಸ್ಕೆಟು. ದೆನ್ ಅದಾದಮೇಲೆ ಆಯಿಲ್ ಬಾಟಲ್ ಫುಲ್ ಔಟ್ ಇರುತ್ತೆ ನಿಮಗೆ. ನೆಕ್ಸ್ಟು 3 ಟ್ಯಾಂಡಮ್ ಇರುತ್ತೆ, ಕಂಪ್ಲೀಟ್ಲಿ 3 ಟ್ಯಾಂಡಮ್ ಇರುತ್ತೆ. ಇದು ಫುಲ್ ಸೆಟಪ್ ಬರುತ್ತೆ ವಿತ್ ಮಿಡಲ್ ಯೂನಿಟ್ ಮತ್ತು ಲಾಫ್ಟ್ ಅಲ್ಲಿ. ನಮಗೆ ಇಲ್ಲಿ ಏನು ಯೂಸ್ ಮಾಡಿರ್ತೀವಿ ಎಲ್ಲ ಪ್ರೀಮಿಯಂ ಮೆಟೀರಿಯಲ್ ಯೂಸ್ ಮಾಡಿರ್ತೀವಿ. ಪ್ರತಿಯೊಂದನ್ನು ಓನ್ ಬ್ರ್ಯಾಂಡಿಂಗಲ್ಲಿ ಮಾಡಿರ್ತೀವಿ. 304 SSL ಯೂಸ್ ಮಾಡಿರ್ತೀವಿ. ಸೊ ಯಾವುದೇ ಥರದ ಇಶ್ಯೂಸ್ ಬಂತು ಅಂತ ಹೇಳಿದ್ರು, ಮೆಕ್ಯಾನಿಕಲ್ ಆಗಿರ್ಬೋದು, ಮಟೀರಿಯಲ್ಸ್ಗಳಲ್ಲಿ ಕ್ವಾಲಿಟಿ ವೈಸಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ. ದೆನ್ ಮತ್ತು ಇಲ್ಲಿ ಹಾರ್ಡ್ವೇರ್ಸ್ಗಳಲ್ಲಿ ಯೂಸ್ ಮಾಡೋದಕ್ಕೆ ಏನಾದರೂ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರು, ಕಿಚನ್ ಹಾರ್ಡ್ವೇರ್ಸ್ಗಳಲ್ಲಿ 5 ಇಯರ್ಸ್ವರೆಗೂ ವಾರಂಟಿ ನಾವು ಒಬ್ಬರೇ ಕೊಡ್ತಾ ಇರೋದು. ಅಲ್ಯೂಮಿನಿಯಮಲ್ಲಿ ಲೈಫ್ ಟೈಮ್ ವಾರಂಟಿ ಇರುತ್ತೆ. ACP ಶೀಟ್ಸ್ ಕಲರ್ಸ್ನ ಬಂದ್ಬಿಟ್ಟು 25 ಇಯರ್ಸ್ ವಾರಂಟಿ ಇರ್ತದೆ. ಸೊ ಎಲ್ಲನೂ A1 ಗ್ರೇಡಲ್ಲೇ ಯೂಸ್ ಮಾಡ್ತೀವಿ. ಸೊ ಇದು ಕಂಪ್ಲೀಟ್ಲಿ ಕಿಚನ್ ಆಗಿರುತ್ತೆ. ಕಾಂಪ್ಯಾಕ್ಟ್ ಕಿಚನ್ ಹೇಗೆ ಬೇಕು ಅಂತ ಹೇಳಿ ನೋಡಿದಾಗ, ಸೊ ಬ್ರೇಕ್ಫಾಸ್ಟ್ ಕೌಂಟರ್ ಆಗಿರ್ಬೋದು, ಅದಾದಮೇಲೆ ಮಿಡ್ ಯೂನಿಟ್ ಆಗಿರ್ಬೋದು, ದೆನ್ ಕಂಪ್ಲೀಟ್ಲಿ ವಿಕರ್ ಬ್ಯಾಸ್ಕೆಟ್, ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ನಮ್ಮ ಟ್ಯಾಂಡಮ್ ಬಾಕ್ಸ್. ಇದಿಷ್ಟೂ ಇದೆ ಒಂದು ಕಾಂಪ್ಯಾಕ್ಟ್ ಕಿಚನಲ್ಲಿ. ಒಂದು ಫ್ಯಾಮಿಲಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಐಟಮ್ಸ್ಗಳು ಒಂದು ಕಡೆ ಸೇರಿಸಿದ್ದೀವಿ. ಥ್ಯಾಂಕ್ ಯು.